ಸಂಬಂಧಿಕರು ಮುಖ್ಯನಾ ಸಂಪಾದನೆ ಮುಖ್ಯನಾ? ಸಂಪಾದನೆ. ಏಕೆ ಸಂಪಾದನೆ ಯಾಕೆ ಮುಖ್ಯ? ಸಂಪಾದನೆ ಇದೆ ತಾನೆ ಎಲ್ಲ ಸಂಬಂಧಿಕರು ಎಲ್ಲ ಬರೋದು. ನಮ್ಮ ಹತ್ರ ದುಡ್ಡಿದ್ರೆ ಎಲ್ಲರೂ ಮುಖ್ಯನೇ, ಇಲ್ಲ ಅಂತಂದ್ರೆ ಯಾರು ಇರಲ್ಲ ಗುರು. ಸಂಬಂಧಿಕರ ಸಂಪಾದನೆ ನೋಡ್ಬೇಡಿ, ಮೊದಲು ಸಂಬಂಧ ನೋಡಿ ಅಂತ ಹೇಳ್ತೀನಿ. ಲೈಫಲ್ಲಿ ಬರೋದು ಫಸ್ಟ್ ಅವರೇ, ಅದಕ್ಕೆ ನಮಗೆ ಸಂಬಂಧಿಕರು. ಸಂಪಾದನೆ ಯಾಕೆ ಮುಖ್ಯ? ನಾವು ಸಾಯೋ ಗಂಟ ಮಾಡ್ಬೋದು, ಬಟ್ ಕೊನೆಗೆ ನಾವು ಗುಂಡಿ ಏನ್ ಹೋಗ್ತೀವಲ್ಲ, ಸತ್ತಾಗ ಮಣ್ಣಾಕಕ್ ಜನ ಬೇಕು. ಎಷ್ಟು ದುಡ್ಡು ಇದ್ರು ಯಾರೋ ಬಂದು ಹೆಣ ಎತ್ತಕ್ಕೂ ಬರಲ್ಲ ಅಷ್ಟೇ. ಅದಕ್ಕೋಸ್ಕರ ಆದ್ರೆ ಸಂಪಾದನೆ ಇಲ್ಲ. ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಹಲೋ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಬ್ರ್ಯಾಂಡ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂತಂದರೆ ಚಿಪ್ಟೂರ್ಗೆ ಬಂದಿದ್ದೀನಿ. ಏನಕ್ಕೆ ಬಂದಿದ್ದೀನಪ್ಪ ಇಲ್ಲಿ ಅಂತಂದರೆ, ಇಲ್ಲಿ ಕೆಲವು ಮಹಾಜನತೆಗಳನ್ನ ನನ್ನದೇ ಆದಂಥ ಕ್ವಶನ್ ಕೇಳಕ್ಕೆ ಹೋಗ್ತಿದ್ದೀನಿ. ಅದು ಏನು ಕ್ವಶನ್ ಕೇಳಕ್ಕೆ ಹೋಗ್ತೀನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಒಬ್ಬನಿಗೆ ಅವ್ರ ಸಂಬಂಧಿಕರು ಮುಖ್ಯನಾ ಇಲ್ಲ ಸಂಪಾದನೆ ಮುಖ್ಯನಾ ಅಂತ ಈ ಥರ ಕ್ವಶನ್ ಕೇಳಕ್ಕೆ ಹೋಗ್ತಿದ್ದೀನಿ. ನಿಮಗೆ ಇದರಲ್ಲಿ ಯಾವುದು ಮುಖ್ಯ ಅಂತ ಅನ್ಸುತ್ತೋ ನೀವೆಲ್ಲ ಕಮೆಂಟ್ ಮಾಡಿ ಗೈಸ್. ಗೈಸ್ ಬನ್ನಿ, ಇಲ್ಲೊಬ್ಬ ಆಟೋ ಡ್ರೈವರ್ ಇದ್ದವ್ರನ್ನ ಕೇಳಕ್ಕೆ ಹೋಗೋಣ. ಅವ್ರು ಏನು ಮುಖ್ಯ ಜೀವನದಲ್ಲಿ ಅಂತಂತ ಹೇಳ್ತಾರೆ. ಅಂಕಲ್ ನಿಮ್ಮ ಜೊತೆ ಮಾತಾಡ್ಬೋದು ಒಂದು 5 ನಿಮಿಷ? ಅಂಕಲ್, ನಿಮಗೆ ಜೀವನದಲ್ಲಿ ಸಂಬಂಧಿಕರು ಮುಖ್ಯನಾ ಸಂಪಾದನೆ ಮುಖ್ಯನಾ? ಎರಡು ಮುಖ್ಯನಪ್ಪ. ಏಕೆ? ಈಗ ಸಂಪಾದನೆ ನೆಚ್ಕೊಂಡೇ ಕುತ್ಕೊಂಡ್ರೆ ಒಂದಲ್ಲ ಒಂದ್ ಟೈಮಿಗೆ ಸಂಬಂಧಿಕರು ಬೇಕಾಗ್ತಾರಲ್ವಾ, ಮತ್ ಸಂಬಂಧಿಕರನ್ನ ಕೈ ಬಿಡಕ್ಕಾಗತ್ತಾ? ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮ ಸಂಬಂಧಿಕರು ನಿಮಗೆ ಸಹಾಯ ಮಾಡ್ಯಾರ? ಮಾಡೋರು ಕಣಪ್ಪ, ಮಾಡೋರು ಇಲ್ಲ ಅಂತ ಹೇಳಲ್ಲ. ಮಾಡ್ಯಾರ. ಸಂಪಾದನೆ ಯಾಕೆ ನಿಮಗೆ ಅಷ್ಟಾಗಿದಲ್ಲ ಅಂತ ಹೇಳ್ತೀರಾ? ಸಂಪಾದನೆ ಮುಖ್ಯ ಅಲ್ಲ ಅಂತ ಹೇಳ್ತಾರೆ, ಸಂಪಾದನೆ ಮುಖ್ಯ. ಬರೀ ಸಂಪಾದನೆ ಮುಖ್ಯ ಮಾಡ್ಕೊಂಡ್ ಕುತ್ಕೊಂಡ್ರೆ ನಾವು ಸಂಬಂಧ ಕಳ್ಕೋಬೇಕಾಗತ್ತೆ. ನೀವು ಸಂಬಂಧನೂ ಉಳಿಸ್ಕೋಬೇಕು, ಸಂಪಾದನೆನೂ ಮಾಡ್ಬೇಕು ಅಲ್ವಾ? ಮತ್ತೆ ನೀವು ಸಂಬಂಧಿಯನ್ನ ಸಂಪಾದನೆ ಅಂತ ಬಂದ್ರೆ ನೀವು ಯಾವ ಕಡೆಗೆ ಹೋಗ್ತೀರಾ? ಸಂಪಾದನೆ ಕಡೆಗೆ ಹೋಗ್ತೀರಾ ಸಂಬಂಧ ಕಡೆಗೆ ಹೋಗ್ತೀರಾ? ಈಗ ಸಂಬಂಧ ಸಂಪಾದನೆ ಅಲ್ಲ, ಆ ಥರ ಬಂದ್ರೆ ಏನ್ ಮಾಡ್ತೀರಾ? ಈಗ ನಿಮ್ಗೆ ಸಂಬಂಧ ಮುಖ್ಯನಾ ಸಂಪಾದನೆ ಮುಖ್ಯ ಅಂತ? ನನ್ನ ಜೀವನದಲ್ಲಿ ನಾನು ಇದುವರೆಗೂ ಸಂಬಂಧಕ್ಕೆ ಜಾಸ್ತಿ ಬೆಲೆ ಕೊಟ್ಟಿದ್ದೀನಿ, ಸಂಪಾದನೆಗಲ್ಲ. ಸಂಪಾದನೆಗಿಂತ ಸಂಬಂಧಕ್ಕೆ ಜಾಸ್ತಿ ಬೆಲೆ ಕೊಟ್ಬಾರ್ದು. ಹಂಗೆ ಸಂಬಂಧಿಕರು ನಿಮ್ ಜೊತೆ ಇದಾರೆ, ಅದಕ್ಕಾಗಿ ಜಾಸ್ತಿ ಸಂಬಂಧ. ಹೌದೌದು. ಆಯ್ತು ನೋಡ್ರಿ, ಸಂಬಂಧಿಕರಿಗೆ ಎಷ್ಟು ಬೆಲೆ ಕೊಡ್ತಾರೆ ಅಂತ ಇಲ್ಲ ತಿಳ್ಕೊಳತ್ತೆ. ಸಂಬಂಧಿಕರು ಮುಖ್ಯನಾ ಸಂಪಾದನೆ ಮುಖ್ಯನಾ? ಸಂಪಾದನೆ. ಏಕೆ ಸಂಪಾದನೆ ಯಾಕೆ ಮುಖ್ಯ? ಸಂಪಾದನೆ ಇದೆ ತಾನೆ ಎಲ್ಲ ಸಂಬಂಧಿಕರು ಎಲ್ಲ ಬರೋದು. ಸಂಪಾದನೆ ಇಲ್ಲ ಅಂತಂದ್ರೆ ನಾಯಿ ಕೂಡ ಮೋಸಲ್ಲ ಅಲ್ಲಿ. ನೋಡಿ ಗಾಯ್ಸ್, ಎಂತೆಂತ ಇದಾರೆ ಅಂತಂದ್ರೆ ಸಂಪಾದನೆಗಿಂತ ಸಂಬಂಧಕ್ಕೆ ಬೆಲೆ ಕೊಡ್ತಿದ್ದು ಈ ಇದರಲ್ಲಿ ಸಂಪಾದನೆ ಬೆಲೆ ಕೊಡ್ತವ್ರಿ. ಸಂಬಂಧಿಕರು ಯಾಕೆ ಮುಖ್ಯ ಅಲ್ಲ? ದುಡ್ಡಿರೋರು ಯಾವನು ಬರೋದೇ ಇಲ್ಲ ಮನೆ ಮಕ್ಳಿಗೆ, ಬರಲ್ಲ ಅಲ್ಲಿ. ಅದಕ್ಕೆ ಸಂಬಂಧಿಕರು ನಿಮಗೆ ಸಂಬಂಧಿಕರೇ ಇಷ್ಟ ಇಲ್ಲ, ಸಂಪಾದನೆ ಮೇನ್. ಸಂಪಾದನೆ ಮೇನು. ಲೈಫಲ್ಲಿ ದುಡ್ಡಿನ ಬೆಲೆ ಗೊತ್ತಾಗಿದೆ ನಿಮ್ಗೆ? ದುಡ್ಡು ಗೊತ್ತಾಯ್ತಿ, ಗೊತ್ತಾಗೋದಕ್ಕೋಸ್ಕರ ಸಂಪಾದನೆ ಮುಖ್ಯ ಅಂತ ಹೇಳ್ತಿದ್ದೀರಾ? ಹೌದು. ಎಷ್ಟು ಜನ ಕೇಳ್ದೆ ಗಾಯ್ಸ್, ಎಲ್ಲ ಸಂಬಂಧಿಕರು ಅಂತ ಹೇಳ್ತಾರೆ, ಇವ್ರು ಒಬ್ರು ಮಾತ್ರ ಸಂಪಾದನೆ ಅಂತ ಹೇಳ್ಯಾರೆ. ಥ್ಯಾಂಕ್ಸ್ ಬ್ರೋ. ಜೊತೆ ಮಾತಾಡ್ಬೋದು 5 ನಿಮಿಷ? ಅಲ್ಲ ಬ್ರೋ, ನಾನು ಕ್ವಶನ್ ಕೇಳಿದ್ರೆ ಸಿಂಪಲ್ ಆಗಿ ಅದಕ್ಕೆ ಆನ್ಸರ್ ಹೇಳಿ ಅಷ್ಟೇ. ಜೀವನದಲ್ಲಿ ಸಂಪಾದನೆ ಮುಖ್ಯನಾ ಸಂಬಂಧ ಮುಖ್ಯನಾ? ಎರಡು. ಏಕೆ? ಅಲ್ಲ ಕ್ವಶನ್ಗೆ ಹೇಳಿದ ಕ್ವಶನ್ಗೆ ಆನ್ಸರ್ ಹೇಳ್ತಾನೆ. ಯಾಕೆ ಅಂತ ರೀಸನ್ ಕೊಡ್ರಿ, ರೀಸನ್ ಹೇಳ್ರಿ ಯಾಕೆ ಅಂತ. ಸಂಬಂಧಿಕರು ಯಾಕೆ ಮುಖ್ಯ, ಸಂಪಾದನೆ ಯಾಕೆ ಮುಖ್ಯ ಅಂತ ಏನ್ ಹೇಳ್ಬೇಕಂತಲೇ ಸಂಪಾದನೆ ಮುಖ್ಯನಾ ಸಂಬಂಧ ಮುಖ್ಯನಾ? ಸಂಬಂಧ ಮುಖ್ಯ. ಯಾಕೆ ಅಂತ ಅಂದ್ರೆ ಸಂಪಾದನೆನ ನಾವು ಸಾಯೋ ಗಂಟ ಮಾಡ್ಬೋದು, ಬಟ್ ಕೊನೆಗೆ ನಾವು ಗುಂಡಿ ಏನ್ ಹೋಗ್ತೀವಲ್ಲ, ಸತ್ತಾಗ ಮಣ್ಣಾಕಕ್ ಜನ ಬೇಕು. ಎಷ್ಟು ದುಡ್ಡು ಇದ್ರು ಯಾರೋ ಬಂದು ಹೆಣ ಎತ್ತಕ್ಕೂ ಬರಲ್ಲ ಅಷ್ಟೇ. ಅದಕ್ಕೋಸ್ಕರ. ಆದ್ರೆ ಸಂಪಾದನೆ ಇಲ್ಲ ಸಂಬಂಧಿಕರು ಬರಲ್ವಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಸಂಪಾದನೆ ಇದ್ರೆ ಮತ್ತೆ ಸಂಬಂಧ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನ್ ಹೇಳ್ತೀರಾ? ಕೆಲವೊಂದ್ ಸಂಬಂಧಗಳು ಹಂಗೆ ಬರೀ ದುಡ್ಡಿಗೆ ಬೆಲೆ ಕೊಡ್ತಾರೆ, ಇನ್ ಕೆಲವೊಬ್ರು ಅದೇ ತರ ಅಲ್ಲ. ನಿಮ್ ಸಂಬಂಧಿಕರು ಯಾವ ತರ? ಆಲ್ಮೋಸ್ಟ್ ಅಲ್ಲಿ 2 ತರ ಇರ್ತಾರೆ. ದುಡ್ಡಿಗೂ ಆಸೆ ಪಟ್ಟು ನಮ್ಮಿಂದ ಬರ್ತಾರೆ, ನಾರ್ಮಲ್ ಆಗಿ ಹಂಗೇನು ನಮ್ಮ ಜೊತೆ ಬರ್ತಾರೆ. ಬಟ್ ಫ್ರೆಂಡ್ಶಿಪ್ ಇರುತ್ತಲ್ವಾ, ಅದು ಒಂದ್ ಕೈಂಡ್ ಆಫ್ ರಿಲೇಶನ್ಶಿಪ್ ಅಲ್ವಾ. ಸೊ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ನ ಬಿಲ್ಡ್ ಮಾಡಿದ್ರೆ ನಮ್ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ಯಾರು ಸಂಬಂಧಿಕರು ಇಲ್ಲ ಅಂತಂದ್ರೂ ನಮ್ಮ ಫ್ರೆಂಡ್ಸ್ ಬರ್ತಾರ, ಅಪ್ಪ ಅಮ್ಮ ಬರ್ತಾರ, ಸಾಕು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬ್ರೋ, ನಿಮ್ಮ ಲೈಫಲ್ಲಿ ನಿಮ್ಗೆ ಸಂಬಂಧಿಕರು ಮುಖ್ಯನಾ ಸಂಪಾದನೆ ಮುಖ್ಯನಾ? ದುಡ್ಡಿದೆ ಎಲ್ಲ ಬ್ರೋ, ದುಡ್ಡಿಗೆ ಬೆಲೆ ಜಾಸ್ತಿ ಬ್ರೋ.
ಸಂಬಂಧಿಕರು ಯಾಕೆ ಮುಖ್ಯ ಅಲ್ಲ? ಸಂಬಂಧಿಕರು ದುಡ್ಡಿರೋ ತಕ್ಕ ಅಷ್ಟೇ ಬ್ರೋ ಬೆಲೆ ಕೊಡೋದು, ಇಲ್ಲ ಅಂತಂದ್ರೆ ಇಲ್ಲಾಂದ್ರೆ ಮೋಸ ನೋಡೋದು. ಬ್ರೋ, ನಿಮ್ಮ ಲೈಫಲ್ಲಿ ಸಂಬಂಧಿಕರು ದುಡ್ಡಿಲ್ದಲ್ಲ ನಿಮಗೆ ಅವಮಾನ ಮಾಡಿದ್ದು ದಿನ ಇದೆಯಾ? ಅದಕ್ಕೆ ನಿಮಗೆ ಸಂಬಂಧಿಕರು ಮುಖ್ಯ ಅಲ್ಲ, ಸಂಪಾದನೆ ಮುಖ್ಯ ಅಂತ ಹೇಳ್ತೀರಾ? ದುಡ್ಡಿದ್ರೆ ಎಲ್ಲ ಬ್ರೋ. ನಿಮ್ಮ ಲೈಫಲ್ಲಿ ನಿಮ್ಮ ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ಸಂಪಾದನೆ ಗುರು ಈಗ ಸಂಪಾದನೆ ಯಾಕೆ? ಎಲ್ಲ ಸಂಪಾದನೆ ಇದ್ರೆ ಎಲ್ಲರೂ ಸಂಬಂಧಿಕರು ಯಾಕೆ ಮುಖ್ಯ ಅಲ್ಲ? ಮುಖ್ಯ ಅಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಎಲ್ಲರೂ ಮುಖ್ಯನೇ, ಇಲ್ಲ ಅಂತಂದ್ರೆ ಯಾರು ಇರಲ್ಲ ಗುರು. ನಿಮಗೆ ಲೈಫಲ್ಲಿ ಇಂಥ ಸಂಬಂಧಿಕರು ನಮಗೆ ಇದುವರೆಗೂ ದುಡ್ಡಿಗೆ ವ್ಯಾಲ್ಯೂ ಕೊಡ್ದಂಗೆ ಸಂಬಂಧಕ್ಕೆ ಮಾತ್ರ ವ್ಯಾಲ್ಯೂ ಕೊಟ್ಟವ್ರೆ ಅಂತಂದ್ರೆ ಅವ್ರು ಯಾರು ಇರ್ಬೋದು? ನಮ್ಮ ಆ ಥರ ಇಲ್ವಾ? ನಮ್ಮ ತಂಗಿರು ಈಗ ನಿಮ್ಮ ಸ್ವಂತ ತಂಗಿರಾ? ಅವ್ರು ಸಂಪಾದನೆ ಬೆಲೆ ಕೊಟ್ಟಿಲ್ಲ ನಿಮ್ಗೆ ಏನಿದ್ರು ಸಂಬಂಧಿಕ? ಇಲ್ಲ, ನನ್ನ ತಮ್ಮ ಆಗ್ಲಿ ನನ್ನ ತಂಗಿರಾಗ್ಲಿ ಯಾರು ನಾವು ಬೆಲೆ ಕೊಟ್ಟಿಲ್ಲ. ಸಂಬಂಧಿಕ ಆ ಥರ ಬೆಲೆ ಕೊಟ್ಟವ್ರೆ. ಬಟ್ ನಿಮ್ಮ ಲೈಫಲ್ಲಿ ನಿಮ್ಗೆ ಏನು ಮುಖ್ಯ? ಸಂಪಾದನೆ. ಸಂಬಂಧಿಕರಲ್ಲ. ಈಗ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಬೆಲೆ, ದುಡ್ಡಿದ್ರೆ ಮಾತ್ರ ಬೆಲೆ. ಯಾಕಂದ್ರೆ ನಿಮ್ ಕೈಯಲ್ಲಿ ಒಂದು ಬಿಸ್ಕೆಟ್ ಇಲ್ಲ ಅಂದ್ರೆ ರೋಡಲ್ಲಿ ಹೋಗೋ ಬೀದಿನೇ ಕೂಡ ಹತ್ರ ಬರಲ್ಲ, ನಿಮ್ ಜನ ಬರ್ತಾರ. ಅದಕ್ಕೆ ಫಸ್ಟ್ ದುಡ್ಡು ಮಾಡ್ಬೇಕು, ದುಡ್ಡಿದ್ರೆ ಮಾತ್ರ ಬೆಲೆ ಕೊಡೋದು ಜನ. ನಿಮಗೆ ನಿಮ್ಮ ಲೈಫಲ್ಲಿ ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ನಿಮಗೆ ಸಂಪಾದನೆ ಮುಖ್ಯ. ಯಾಕೆ? ಸಂಬಂಧಿಕರು ಸಂಪಾದನೆ ನೋಡೇ ಬರೋರು. ಹಂಗೆ ನಿಮಗೆ ಅಂತಾರ ಲೈಫಲ್ಲಿ ಸಂಬಂಧಿಕರು ಸಂಪಾದನೆ ಬೆಲೆ ಕೊಡೋಂತಾರೆ ಯಾರು ಇಲ್ಲ? ಎಲ್ಲ ಸಂಪಾದನೆ ಬೆಲೆ ಕೊಡೋಂತಾರೆ, ನಿಮ್ಮ ಸಂಬಂಧ ಬೆಲೆ ಕೊಡೋಂತಾರೆ ಯಾರು ಇಲ್ಲ? ಇಲ್ಲ, ಅದಕ್ಕಾಗಿ ನಿಮಗೆ ಸಂಪಾದನೆ ಮುಖ್ಯ. ಸಂಪಾದನೆ ಮಾಡಿದ್ರೆ ಸಂಬಂಧಿಕರು ಬರುತ್ತಾರೆ. ನಿಮ್ಮ ಸಂಬಂಧಿಕರಿಗೆ ಏನಾರು ಎರಡು ಮಾತು ಹೇಳಿದ್ರೆ ಏನು ಹೇಳ್ತೀರಾ? ಸಂಬಂಧಿಕರ ಸಂಪಾದನೆ ನೋಡಬೇಡಿ, ಮೊದಲು ಸಂಬಂಧ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಬ್ರೋ. ನಿಮ್ಮ ಲೈಫಲ್ಲಿ ನಿಮಗೆ ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ಸಂಬಂಧಿಕರು ಸಂಪಾದನೆ ಎರಡು ಮುಖ್ಯ. ಯಾಕೆ ಅಂಕಲ್? ಯಾಕೆ? ಈಗ ಸಂಬಂಧಿಕರು ಮುಖ್ಯ ಅಂತ ಹೇಳಿರಲ್ಲ, ಎರಡು ಮುಖ್ಯ ಅಂದ್ರಲ್ಲ, ಸಂಬಂಧಿಕರು ಯಾಕೆ ಮುಖ್ಯ? ಸಂಬಂಧಿಕರು ಕಷ್ಟ ಸುಖ ಮತ್ತೆ ಪ್ರೋಗ್ರಾಮು ಈ ಥರ ಯಾವುದೇ ಒಂದು ಇದರಲ್ಲಿ ಬೇಕಾಗಿ ಆಗ್ತಾರೆ ಸಂಬಂಧಿಕರು. ಕಷ್ಟ ಸುಖದಲ್ಲಿ ಇದರಲ್ಲಿ ಸಂಪತ್ತು ಮತ್ತೆ ಅದು ಇಲ್ಲ ಅಂದ್ರೆ ಜೀವನನೇ ಇರಲ್ಲ. ಸಂಪತ್ತು ಬೇಕೇ ಬೇಕು. ಈಗ ಅಂಕಲ್, ಕೆಲವೊಬ್ರು ಸಂಬಂಧಿಕರು ಸಂಪಾದನೆ ಇಲ್ಲ ಅಂತಂದ್ರೆ ಸಂಬಂಧಿಕರು ತಿರುಗಿ ನೋಡಲ್ಲ, ಅಂತರಿಗೆ ಏನ್ ಹೇಳ್ತೀರಾ? ಸಂಪಾದನೆ ಇರಬೇಕು, ಅದು ಆ ಥರ ನೋಡೋರಿಗೆ ಅವ್ರಿಗೆ ಮನುಷ್ಯತ್ವ ಇಲ್ಲ, ಅವ್ರ ಮನುಷ್ಯ ಅಲ್ಲ ಅಂತ ನಾನು ಹೇಳ್ತೀನಿ. ಅವ್ರಿಗೆ ಎರಡು ಮಾತು ಏನಾರು ಹೇಳ್ಬೇಕು ಅಂದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಥರದ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೆ? ಅವರು ನಿಜವಾಗ್ಲೂ ಸಂಬಂಧನೂ ಪ್ರೀತಿಸ್ಬೇಕು, ಆ ಸಂಪಾದನೆನೂ ಪ್ರೀತಿಸ್ಕೊಂಡು ಎರಡನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅವರು ಅದನ್ನ ಕಲಿಬೇಕು. ಅವರು ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿ ಟಿಪ್ ಟು ಟಾಪ್ ಮಾಡಲ್ ಅಕೌಂಟ್ ಇವರು ಇದ್ದಾರೆ, ಅವ್ರನ್ನ ಕೇಳಕ್. ನಿಮ್ಮ ಹೆಸರು? ರಾಘವೇಂದ್ರ ಅಂತ. ಗೈಸ್, ಇವ್ರು ನಾನು ಕ್ವಶನ್ ಕೇಳಕ್ ಹೋಗ್ತಿದ್ದೀನಿ. ಬ್ರೋ, ನಿಮ್ಗೆ ನಿಮ್ ಜೀವನದಲ್ಲಿ ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ಬ್ರೋ, ಇವಾಗ ಈಗಿರೋ ಪರಿಸ್ಥಿತಿಗೆ ಸಂಬಂಧಿಕರಿಗಿಂತ ಸಂಪಾದನೆ ಇಂಪಾರ್ಟೆಂಟ್. ಯಾಕೆ ಬ್ರೋ? ಸಂಬಂಧಿಕರು ಮಾಡಿ ಬ್ರೋ. ಸಂಬಂಧಿಕರು ಯಾವತ್ತೂ ಇರಲ್ಲ ಲೈಫಲ್ಲಿ. ಸಂಪಾದನೆ ಆದ್ರೆ ದುಡ್ಡಿದ್ರೆ ಎಲ್ಲರೂ ಇರ್ತಾರೆ. ಬ್ರೋ, ನಿಮ್ ಲೈಫಲ್ಲಿ ಸಂಬಂಧಿಕರು ನಿಮ್ ಸಂಪಾದನೆ ಇಲ್ದಲೆ ಬೆಲೆ ಕೊಡ್ದಂಗೆ ಇದಾರ? ಬ್ರೋ ಇದಾರೆ. ಅಂತರಿಗೆ ಎರಡು ಮಾತು ನೀವ್ ಏನಾರು ಹೇಳಕ್ ಇಷ್ಟಪಡ್ತೀನಿ ಏನ್ ಹೇಳ್ತೀರಾ? ಬ್ರೋ, ಮಾತಾಡ ಸಾವಿರ ಮಾತಾಡಿಲ್ಲ ಬ್ರೋ. ನೀವು ಅಂತರಿಗೆ ಎರಡು ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳಕ್ಕಾಗಲ್ಲ ಬ್ರೋ, ಅವ್ರವ್ರ ವಿಚಾರ ನಮಗೆ ಬೇಡ. ನಮ್ದು ನಾವು ದುಡಿತೀವ, ನಾವು ಖರ್ಚು ಮಾಡ್ತೀವಿ ಅಷ್ಟೇ. ನೀವೇನಾರು ಹೇಳಿ, ಈಗ ನಿಮ್ ಕಡೆಯಿಂದ ಸಂಬಂಧಿಕರಿಗೆ ಎರಡು ಮಾತು ಹೇಳ್ಬೇಕು ಬ್ರೋ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವೇನ್ ಹೇಳಿ, ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ಬ್ರೋ, ಸಂಬಂಧಿಕರು ಮುಖ್ಯ, ಸಂಪಾದನೆನೂ ಮುಖ್ಯ ಬ್ರೋ. ಯಾಕೆ ಬ್ರೋ? ಯಾಕಂದ್ರೆ ಕಷ್ಟಕ್ಕೆ ಬರ್ತಾರಲ್ಲ, ಕೆಲವು ಸಂಬಂಧಿಕರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಕೆಲವು ಸಂಬಂಧಗಳು ಇರ್ತಾರಲ್ಲ, ಅದು ಎಂಡ್ಲೆಸ್ ಬಾಂಡಿಂಗ್ ಅಂತ ಇರುತ್ತೆ. ಸಂಪಾದನೆನೂ ಮುಖ್ಯ ಬ್ರೋ. ಸಂಪಾದನೆ ಇಲ್ಲ ಅಂದ್ರೆ ಸಂಬಂಧಿಕರು ಹತ್ರಕ್ಕೆ ಬರಲ್ಲ. ನೀವು ನಿಮ್ ಲೈಫಲ್ಲಿ ಒಂದ್ ಕಡೆಗೆ ಹೋಗ್ಬೇಕಿಲ್ಲ, ಸಂಬಂಧ ಕಡೆಗೆ ಹೋಗ್ಬೇಕಿಲ್ಲ, ಸಂಪಾದನೆ ಕಡೆಗೆ ಹೋಗ್ಬೇಕು ಅಂದ್ರೆ ಯಾವ ಕಡೆಗೆ ಹೋಗಕ್ಕೆ ಇಷ್ಟಪಡ್ತೀವಿ? ಸಂಪಾದನೆ ಕಡೆಗೆ ಹೋಗ್ತೀನಿ ಬ್ರೋ. ಯಾಕೆ ಬ್ರೋ? ಸಂಪಾದನೆ ಮಾಡಿದ್ರೆ ಅಲ್ವಾ ಸಂಬಂಧಿಕರು. ಮತ್ತೆ ಸಂಬಂಧಿಕರು ಅಲ್ಲ, ಕೆಲವು ಟೈಮಲ್ಲಿ ಕಷ್ಟ ಟೈಮಲ್ಲಿ ಸಂಬಂಧಿಕರು ಬೇಕಲ್ಲ, ಅದಕ್ಕೋಸ್ಕರ ಎರಡೂ ಬೇಕಾಗಿರುತ್ತೆ. ನಿಮ್ ಲೈಫಲ್ಲಿ ಸಂಬಂಧಿಕರು ನಿಮ್ಗೆ ಅವಮಾನ ಮಾಡಿದ್ದು ಸ್ಟೇಜ್ ಇದೆಯಾ? ಅಮ್ಮ ಅವಮಾನ ಮಾಡಿ ಸ್ಟೇಜ್ ಏನಿಲ್ಲ, ಏನೇ ಎನ್ಕರೇಜ್ ಕೊಟ್ಟವ್ರು ನಮಗೆ, ಈ ತರ ಅಲ್ಲ, ಈ ತರ ಮಾಡು ಅಂತ ಹೇಳವ್ರೆ. ಒಟ್ಟಿನ ನಿಮ್ ಸಂಬಂಧಿಕರು ನೀವು ಬೆಲೆ ಕೊಡ್ತೀರಾ? ಬೆಲೆ ಕೊಡ್ತೀನಿ. ಗೈಸ್ ನೋಡಿ, ಗೈಸ್ ಇವರು ಕ್ರಿಯೇಟರ್ ನಮ್ಮಂಗೆ. ಬ್ರೋ, ನಿಮ್ಮ ಐಡಿ ಹೆಸರು ಹೇಳಿ. ನಮ್ದು ಟಿಪ್ಟೂರ್ ಹುಡುಗ 07 ಅಂತ ಹೇಳ್ಬಿಟ್ಟು ಅಕೌಂಟ್ ಇದೆ. 15 days ಅಲ್ಲಿ 2K ಚಾಲೆಂಜ್ ತಗೊಂಡಿದೀವಿ. 15 days ಅಲ್ಲಿ ಎಲ್ಲ ಫಾಲೋ ಮಾಡಿಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ನಿಮ್ಗೆ ನಿಮ್ ಲೈಫಲ್ಲಿ ಸಂಬಂಧಿಕರು ಮುಖ್ಯನಾ, ಸಂಪಾದನೆ ಮುಖ್ಯನಾ? ಸಂಬಂಧಿಕರು. ಯಾಕೆ? ಲೈಫಲ್ಲಿ ಬರೋದು ಫಸ್ಟ್ ಅವರೇ, ಅದಕ್ಕೆ ನಮಗೆ ಸಂಬಂಧಿಕರು. ಸಂಪಾದನೆ ಯಾಕೆ ಮುಖ್ಯ ಅಲ್ಲ? ಸಂಪಾದನೆ ಬೇಕು, ಅದ ಅಷ್ಟೇ ಬೇಕು. ಈ ಸಂಬಂಧಿಕರಿಗೆ ಸಂಪಾದನೆ ಬಗ್ಗೆ ಗೊತ್ತಿಲ್ವಾ? ಗೊತ್ತು. ನಿಮಗೆ ಲೈಫಲ್ಲಿ ಸಂಬಂಧಿಕರು ಸಂಪಾದನೆ ನೋಡಿ ನಿಮ್ಗೆ ಅವಮಾನ ಮಾಡಿಲ್ವಾ, ಆ ಥರ ಏನು ಮಾಡಿಲ್ವಾ?
ಅವಮಾನ ಮಾಡ್ತಾರೆ. ಅದ್ರಲ್ಲಿ ಸಂಬಂಧಿಕರೇ ಮುಖ್ಯ ಅಂತ ಹೇಳ್ತೀರಾ? ದುಡ್ಡು ಬೇಕು, ಅಷ್ಟಾಗೇನ್ ಬೇಡ. ಸಂಬಂಧಿಕರೇ ಫಸ್ಟ್ ಮುಖ್ಯ ಅಲ್ವಾ, ಅದಕ್ಕೆ ಸಂಬಂಧಿಕರೇ ಬೇಕು. ಅಷ್ಟೇ.